ಶಿಡ್ಲಘಟ್ಟ. ಭೂಮಿ ಸಂರಕ್ಷಿಸುವ ಕಾರ್ಯಕ್ಕೆ ಎಲ್ಲರೂ ಮುಂದಾಗಬೇಕು. ಭೂಮಿ ದಿನಾಚರಣೆಯಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಹನುಮಂತಪ್ಪ ಕರೆ. ಶಿಡ್ಲಘಟ್ಟ ಮಾನವನ ಜೀವನಕ್ಕೆ ಸಕಲವನ್ನು ನೀಡುತ್ತಿರುವ ಭೂಮಿಯನ್ನು ಸಂರಕ್ಷಿಸುವ ಕೆಲಸ ಪ್ರತಿಯೊಬ್ಬರೂ ಮಾಡಬೇಕೆಂದು ನಗರದ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಯಮನಪ್ಪ ಕರೆ ಹನುಮಂತಪ್ಪ ಸಲಹೆ ನೀಡಿದರು. ನಗರದ ನ್ಯಾಯಾಲಯದ ಆವರಣದಲ್ಲಿ ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ಪೊಲೀಸ್ ಹಾಗೂ ಶಿಕ್ಷಣ ಇಲಾಖೆ ಹಮ್ಮಿಕೊಂಡಿದ್ದ ಭೂಮಿ ದಿನಾಚರಣೆಯನ್ನು ಗಿಡ ನೆಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಪರಿಸರದಷ್ಟೇ ಭೂಮಿ ರಕ್ಷಣೆ ಮಾಡುವುದು ಅಗತ್ಯವೆಂದರು. ಭೂಮಿ ಮೇಲೆ ಮನುಷ್ಯ ಮಾತ್ರವಲ್ಲದೆ ಸಕಲ ಜೀವರಾಶಿಗಳು ಕೂಡ ಜೀವಿಸುತ್ತಿವೆ. ಭೂಮಿ ಇಲ್ಲದೆ ಮನುಷ್ಯನ ಜೀವನವನ್ನು ನಾವು ಊಹಿಸಿಕೊಳ್ಳಲು ಅಸಾಧ್ಯ. ಮನುಷ್ಯನ ಅಗತ್ಯತೆಗಳನ್ನು ಭೂಮಿ ಪೂರೈಸುತ್ತಾ ಬಂದಿದೆ. ಹಾಗಾಗಿ ಭೂಮಿಯನ್ನು ಕಾಪಾಡಬೇಕು, ಮಲಿನ ಆಗದಂತೆ ಎಚ್ಚರ ವಹಿಸಬೇಕು. ಭೂಮಿಯೊಳಗಿನ ಪೌಷ್ಟಿಕಾಂಶಗಳನ್ನು ನಾವು ಸಂರಕ್ಷಿಸಬೇಕು, ಭೂಮಿಯ ಆರೋಗ್ಯ ರಕ್ಷಿಸಬೇಕೆಂದರು. ಮಿತಿ ಮೀರಿದ ಜನಸಂಖ್ಯೆ, ಜೀವವೈವಿಧ್ಯತೆಯ ನಷ್ಟ, ಓಝೋನ್ ಪದರದ ಸವಕಳಿ ಮತ್ತು ಹೆಚ್ಚುತ್ತಿರುವ ಮಾಲಿನ್ಯ ಸೇರಿದಂತೆ ಹಲವು ಪರಿಸರ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲು ಜವಾಬ್ದಾರಿಯಿಂದ ವರ್ತಿಸಲು ಈ ದಿನ ಒತ್ತು ನೀಡುತ್ತದೆ. ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಇದರ ಮೂಲ ಉದ್ದೇಶ ಏನೆಂದರೆ, ನಾವು ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಸಂರಕ್ಷಣೆ ಮಾಡೋದರ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುವಂಥದ್ದು. ಆ ಮೂಲಕ ಗಿಡ ನೆಡೋದು, ಪರಿಸರ ಜಾಗೃತಿ ಮತ್ತು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಸ್ಯ ಸಂಪತ್ತು ಮತ್ತು ಪಶು ಸಂಪತ್ತು ಎಲ್ಲ ಸಂಪತ್ತನ್ನು ನಾವು ಸಂರಕ್ಷಣೆ ಮಾಡೋ ಜೊತೆಗೆ ಇಡೀ ಪರಿಸರವನ್ನು ಜಾಗೃತಿ ಮಾಡಿಸಬೇಕು, ಈ ಭೂಮಿಯನ್ನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದನ್ನು ಮೂಲ ಉದ್ದೇಶ ಇಟ್ಟುಕೊಂಡು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಇಡೀ 193 ರಾಷ್ಟ್ರಗಳಲ್ಲಿ ಈ ಒಂದು ಕಾರ್ಯಕ್ರಮನ ಆಚರಣೆ ಮಾಡ್ತಾಯಿದ್ದಾರೆ. ಇಡೀ 193 ರಾಷ್ಟ್ರಗಳಲ್ಲಿ ಇಡೀ ಪ್ರಪಂಚನೇ ಈ ಒಂದು ಮಾಡ್ತಾ ಇರೋ ಒಂದು ಪ್ರಯುಕ್ತ ಏನಂದರೆ, ಭೂಮಿ ಅನ್ನೋದು ಅತ್ಯಂತ ಎಲ್ಲರಿಗೂ ತಾಯಿ ಇದ್ದಂಗೆ. ಈಗ ಒಂದು ಯಾವುದೋ ಒಂದು ಕ್ರೀಡೆಗೆ ಹೋದ್ರೂ, ಒಂದು ಕ್ರಿಕೆಟ್ನಲ್ಲಾಗಲಿ, ಕಬಡ್ಡಿನಲ್ಲಾಗಲಿ, ವಾಲಿಬಾಲಲ್ಲಾಗಲಿ ನಮ್ಮ ಪ್ಲೇಯರ್ಸು ಒಂದು ಇಳಿತಾರೆ. ನಮ್ಮ ಫಸ್ಟು ಭೂಮಿನ ನಮ್ಮ ತಾಯಿ ಅಂತ ಮುಕ್ಕೊಂಡೇ ಅವರು ಎಲ್ಲ ಕಣಕ್ಕಿಳಿಯೋದು. ಕ್ರೀಡೆ ಬೇರೆ ಕಡೆ ಎಲ್ಲ ಇದರಲ್ಲಾದ್ರೂ ನಾವೊಂದು ಮೊದಲು ಭೂಮಿ ಇದು ಅಗೀತಾ ಇದ್ವಿ, ಬಾವಿ ಅಂದರೆ ಒಳ್ಳೆ ನೀರು ಬರ್ತಾಯಿತ್ತು. ಇತ್ತೀಚೆಗೆ ಏನಾಗಿದೆ ಅಂದರೆ, ನಾವು ಯಾಕಂದರೆ ಮಳೆ ಎಲ್ಲ ಕೊರತೆ ಇರೋದ್ರೆ ಇಡೀ ಪ್ರಪಂಚದಲ್ಲೇ ಆ ರೀತಿ ಆಗಿದೆ. ಈ ನೀರು ಅಭಾವ ಇರೋದ್ರಿಂದ ಮತ್ತು ಈ ಒಂದು ಗಿಡಗಳನ್ನು ಪರಿಸರ ಸಂರಕ್ಷಣೆ ಮಾಡಿ ಒಳ್ಳೆ ಬೆಳಿಬೇಕೆಂದು ಎಲ್ಲ ಕಾಡುಗಳೆಲ್ಲ ಸರ್ವನಾಶ ಮಾಡಿದ್ದಾರೆ. ಮತ್ತು ಎಲ್ಲ ಒಳ್ಳೊಳ್ಳೆ ನೂರಾರು ವರ್ಷಗಳಿರ್ತಕ್ಕಂಥ ಮರಗಳೆಲ್ಲ ಕಡಿದುಬಿಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವೊಂದು ಈ ಒಂದು ಪರಿಸರ ವರ್ಷಕ್ಕಾದರೂ ಒಂದು 100-200ವರೆಗೂ ಬೆಳೆಸ್ಬೇಕೆಂದು ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸತಕ್ಕಂಥಕ್ಕೆ ನಮ್ಗೆ 2 ಮಾತನ್ನು ಆಡೋದಕ್ಕೆ ಎಲ್ಲರಿಗೂ ಹೊಂದಿಸ್ತಾ ನಾವು ಇದೇ ರೀತಿ ವರ್ಷನೂ ಒಂದು ಈ ಒಂದು ಅಂಗವಾಗಿ ಒಂದು 100-200 ಗಿಡಗಳನ್ನು ಮಳೆ ಇದ್ದಿದ್ರೆ ಇದಾಗಿತ್ತು, ಲೇಟಾದ್ರಾಗಲೂ ಈ ಒಂದು ಪರಿಸರ ಇದಕ್ಕೆಂದರೆ ಈ ಒಂದು ಅಂಗವಾಗಿ ಒಂದು 100-200 ಗಿಡಗಳನ್ನು ಬೆಳೆಸಬೇಕೆಂದು ನಾನು ಆಶಿಸ್ತೇನೆ.